ನಮಸ್ಕಾರ ಅಭ್ಯರ್ಥಿಗಳೇ ಮತ್ತು ಪಾಲಕರಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಈ ವರ್ಷದ ಮೊರಾರ್ಜಿ ದೇಸಾಯಿ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ವೇಟ್ ಮಾಡ್ತಿರುವಂತಹ ಪಾಲಕರು ಮತ್ತು ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋ ಯೂಸ್ಫುಲ್ ಆಗುತ್ತೆ. ವಿಡಿಯೋ ಪೂರ್ತಿಯಾಗಿ ನೋಡಿ. ಈ ಮುಂದೆ ಬರುವಂತಹ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳ ಒಂದು ಅಪ್ಡೇಟನ್ನು ಕೂಡ ಈ ಒಂದು ಚಾನಲಲ್ಲಿ ಮಾಡಲಾಗುತ್ತೆ. ನಮ್ಮ ಚಾನಲ್ ನೀವು ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಈ ವಿಡಿಯೋದಲ್ಲಿ ನಾನು ಏನು ಮಾಹಿತಿ ಕೊಡ್ತಾ ಇದ್ದೀನಿ ಅಂತಂದರೆ, ಒಟ್ಟು ಕರ್ನಾಟಕದಲ್ಲಿರುವಂತಹ ವಸತಿ ಶಾಲೆಗಳು ಯಾವೆಲ್ಲ ಇದ್ದಾವೆ, ಈ ಒಂದು ಕರ್ನಾಟಕ ವಸತಿ ಶಿಕ್ಷಣ ಸಂಘದ ಅಡಿಯಲ್ಲಿ ಬರುವಂತಹ ಶಾಲೆಗಳ ವಿವರವನ್ನು, ಸೊ ಯಾವೆಲ್ಲ ಒಂದು ಸ್ಕೂಲ್ಗಳಿದ್ದಾವೆ ಮತ್ತು ಹಿಂದಿನ ವರ್ಷದ 2024ರಲ್ಲಿ ಅಲ್ಲಿ ಲಭ್ಯ ಇರುವಂಥ ಒಟ್ಟು ಸ್ಥಾನಗಳು ಯಾವೆಲ್ಲ ಇದ್ದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೇನೆ. ವಿಡಿಯೋ ಪೂರ್ತಿಯಾಗಿ ನೋಡಿ. ಅಭ್ಯರ್ಥಿಗಳೇ, ನೀವೇನಾದರೂ ಮುಂದೆ ಬರುವಂತಹ ಒಂದು ವಸತಿ ಶಾಲೆಗಳ ಒಂದು ಎಕ್ಸಾಮ್ ಬರೆದಾಗ ಅಲ್ಲಿ ಒಂದು ಮೊರಾರ್ಜಿ ದೇಸಾಯಿ ಅಷ್ಟೇ ಅಲ್ಲ, ನೀವು ಬೇರೆ ಬೇರೆ ಒಂದು ವಸತಿ ಶಾಲೆಗಳಿಗೂ ಕೂಡ ನೀವು ಅಪ್ಲಿಕೇಬಲ್ ಆಗ್ತೀರಾ. ಒಂದು ಎಕ್ಸಾಮಿನಲ್ಲಿ ನೀವು ಬೇರೆ ಬೇರೆ ವಿವಿಧವಾದಂಥ ಸ್ಕೂಲ್ಗಳಿಗೆ ಕೂಡ ನೀವು ಏನು ಮಾಡ್ಬೋದು ಅಂದರೆ ಸೇರಿಕೊಳ್ಬೋದು. ಸೊ ಉದಾಹರಣೆ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಏನಂತಂದರೆ, ಒಂದಿದ್ದು ಯಾವುದಂತಂದರೆ ನಮ್ಮ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ. ಇಲ್ಲಿ ಒಟ್ಟು ಲಭ್ಯವಿರುವಂಥ ಒಟ್ಟು ಸೀಟುಗಳು ಎಷ್ಟಂದರೆ 18,230. ಇಡೀ ಕರ್ನಾಟಕದಲ್ಲಿ ಒಟ್ಟು ಸೀಟುಗಳು ಲಭ್ಯತೆ ಈ ರೀತಿಯಾಗಿ ಇರುತ್ತೆ. ಆಮೇಲೆ ಎರಡನೇದಾಗಿ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ, ಇಲ್ಲಿ 7,980 ಸೀಟುಗಳು ಇರ್ತವೆ. ನೆಕ್ಸ್ಟ್ ಮೂರನೇದು ಡಾಕ್ಟರ್ BR ಅಂಬೇಡ್ಕರ್ ವಸತಿ ಶಾಲೆ. ಸೊ ಇಲ್ಲಿ ಲಭ್ಯ ಇರುವಂಥ ಸೀಟುಗಳು ಎಷ್ಟು ಅಂತಂದರೆ 6,310 ಸೀಟುಗಳು ಲಭ್ಯತೆಯನ್ನು ಹೊಂದಿರ್ತವೆ. ನೆಕ್ಸ್ಟ್ ಯಾವುದಂತಂದರೆ ಶ್ರೀಮತಿ ಇಂದಿರಾ ಗಾಂಧಿ ವಸತಿ ಶಾಲೆ. ಸೊ ಇಲ್ಲಿ 4,800 ಏನಪ್ಪ ಅಂದರೆ ಸ್ಥಾನಗಳು ಲಭ್ಯ ಇದ್ದಾವೆ. ನೆಕ್ಸ್ಟು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ವಸತಿ ಶಾಲೆ, ಇಲ್ಲಿ 50 ಸೀಟುಗಳಿದ್ದಾವೆ. ಆಮೇಲೆ ಅಲೆಮಾರಿ ವಸತಿ ಶಾಲೆಗಳು, ಇಲ್ಲಿ 150 ಸೀಟುಗಳು ಲಭ್ಯತೆ ಇರುವಂಥದ್ದು. ನೆಕ್ಸ್ಟ್ ಲಭ್ಯತೆ ಯಾವುದಂತಂದರೆ ಸಂಗೊಳ್ಳಿ ರಾಯಣ್ಣ ವಸತಿ ಶಾಲೆಗಳು, ಇಲ್ಲಿ 50 ಸೀಟುಗಳಿದ್ದಾವೆ. ಆಮೇಲೆ ಕವಿರನ್ನ ವಸತಿ ಶಾಲೆ, ಇಲ್ಲಿ 50 ಸೀಟುಗಳು ಇರುವಂಥದ್ದು. ಮತ್ತು ಗಾಂಧಿ ತತ್ವ ವಸತಿ ಶಾಲೆ 120 ಸೀಟುಗಳು ಲಭ್ಯ ಇರುವಂಥದ್ದು. ಮತ್ತು ಶಿಕ್ಷಣ ಇಲಾಖೆಯಿಂದ ವರ್ಗಾವಣೆಗೊಂಡ ವಸತಿ ಶಾಲೆ ಅಂತ ಇದೆ, ಅಲ್ಲಿ 112 ಸೀಟುಗಳು ಇದ್ದಾವೆ. ನೆಕ್ಸ್ಟ್ ಅದೇ ನಂತರ ನಿಮ್ಗೆ ಯಾವುದಂತಂದರೆ ಅಟಲ್ ಬಿಹಾರ್ ವಾಜಪೇಯಿ ವಸತಿ ಶಾಲೆ, ದೇವನಹಳ್ಳಿ ವಸತಿ ಶಾಲೆಯಲ್ಲಿ 50 ಸೀಟುಗಳು ಮಾತ್ರ ಮಂಜೂರು ಮಾಡಲಾಗಿದೆ ಅಂತೇಳಿ. ಅಂದರೆ ಇಲ್ಲಿ ಒಟ್ಟು ಏನಿದಾವೆ ಅಂತಂದರೆ 1,250 ಸೀಟುಗಳು ಇರುವಂಥದ್ದು. ನೆಕ್ಸ್ಟು ಏಕಲವ್ಯ ಮಾದರಿ ವಸತಿ ಶಾಲೆ 730 ಸೀಟುಗಳು. ಮತ್ತು ಶ್ರೀನಾರಾಯಣ ಗುರು ವಸತಿ ಶಾಲೆ 200 ಸೀಟುಗಳು ಇರುವಂಥದ್ದು. ಒಟ್ಟು ಏನಂತಂದರೆ ಅಭ್ಯರ್ಥಿಗಳಿಗೆ 41,120 ಶಾಲೆಗಳನ್ನು ಇಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಇಲ್ಲಿ ಸೀಟುಗಳು ಲಭ್ಯತೆ ಇರುವಂಥದ್ದು. ಮುಂದೆ ನೀವು ಏನಾದರೂ ಎಕ್ಸಾಮ್ ಬರೆದು ಈ ಒಂದು ಎಕ್ಸಾಮಿಗೆ ಕಾಂಪಿಟೇಷನ್ ಮಾಡಿದಾಗ ನೀವು ಇಷ್ಟೊಂದು ಸ್ಕೂಲ್ಗಳಿಗೆ, ಅಂದರೆ ಒಂದು ಎಕ್ಸಾಮಲ್ಲಿ ನೀವು ಇಷ್ಟೊಂದು ಸ್ಕೂಲ್ಗಳಿಗೆ ಕೂಡ ನೀವೇನು ಮಾಡ್ಬೋದು ಅಂತಂದರೆ ವಸತಿ ಶಾಲೆಗಳನ್ನು ಪಡ್ಕೊಂಡು 6ನೇ ತರಗತಿಯಿಂದ ಅಧ್ಯಯನ ಮಾಡ್ಬೋದು. ಅದರ ಜೊತೆಗೆ ಒಂದು ಹೋದ ವರ್ಷ 24ರಲ್ಲಿ ಏನಾಗಿದೆ ಅಂತಂದರೆ ಬಳ್ಳಾರಿ ಜಿಲ್ಲೆಯಲ್ಲಿ ವ್ಯಾಪ್ತಿಯಲ್ಲಿ ಒಂದು 20 ವಸತಿ ಶಾಲೆಗಳಿಗಾಗಿ ತಲಾ 10ರಂತೆ 200 ಸೀಟುಗಳನ್ನು ಇಲ್ಲಿ ಏನು ಮಾಡಿದ್ದಾರೆ, ಮಂಜೂರಾತಿಯನ್ನು ಮಾಡಲಾಗಿದೆ ಕೂಡ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಏನಂತಂದರೆ ನಿಮಗೆ ಒಂದು ಗೊತ್ತಾಗುತ್ತೆ ಯಾವ ಒಂದು ಇದರಲ್ಲಿ ನಿಮಗೆ ಲಭ್ಯತೆ ಇದೆ ಮತ್ತು ಎಷ್ಟು ಸೀಟು ಲಭ್ಯತೆ ಇದ್ದಾವೆ ಅನ್ನೋದರ ಬಗ್ಗೆ ಮಾಹಿತಿ ಇರುತ್ತೆ.